ಕೊಡ್ಲಿಲ್ಲ. ಇವತ್ತು ಇಂಥ ಸರ್ಕಾರ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತಲ್ಲೇ ಎಲ್ಲಾ ಕಡೆ ಪೊಲೀಸರ ದುರುಪಯೋಗವನ್ನು ಪಡಿಸ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ನಡೀತಾ ಇದೆ. ಈ ರಾಜ್ಯವನ್ನು ಪುಟ್ಟ ರಾಜ್ಯ ಮಾಡಬೇಕು ಅಂತ ಹೇಳುವಂತ ಕಡೆ ಹೊರಟಿದೆ. ಇವತ್ತು ಬೀದರ್ನಲ್ಲಿ ಕೂಡ ನಮ್ಮ ಪಾಪ್ನಾಸ್ ದೇವಸ್ಥಾನ ಮೊನ್ನೆ ನಮ್ಮ ನಗರಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹೋರಾಟ ಕೂಡ ನಾವು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮೊರಂಡಮ್ ಅನ್ನು ಕೊಟ್ಟಿದ್ದೀವಿ. ಪಾಪ್ನಾಸ್ ದೇವಸ್ಥಾನದ ಅಭಿವೃದ್ಧಿಗೆ ಪ್ರಸಾದ ವ್ಯವಸ್ಥೆಯಲ್ಲಿ ನಮ್ಮ ಹಿಂದಿನ ಕೇಂದ್ರದ ಸಚಿವರು ಸಂಸದರಾಗಿರುವಂತಹ ಸನ್ಮಾನ್ಯ ಶ್ರೀ ಭಗವಂತ ಖೂಬಾ ಅವರ ಒಂದು ಅವಿರತ ಪ್ರಯತ್ನದಿಂದಾಗಿ ಪ್ರಸಾದ ಯೋಜನೆಯಲ್ಲಿ 22 ಕೋಟಿ ರೂಪಾಯಿಗಳ ಒಂದು ಆ ಪಾಪ್ನಾಥ್ ದೇವಸ್ಥಾನದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿದೆ. ಆದ್ರೆ ಇವತ್ತ ಈ ರಾಜ್ಯ ಸರ್ಕಾರ ಕೆಲಸ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ದುಡ್ಡು ಬಂದಿದೆ, ಟೆಂಡರ್ ಆಗಿದೆ, ಎಲ್ಲ ಆಗಿದೆ. ಆದ್ರೂ ಕೂಡ ಇವತ್ತಲ್ಲಿ ಕೆಲಸ ಪ್ರಾರಂಭ ಮಾಡ್ಲಿಕ್ಕೆ ಈ ಭಾಗದ ಜಿಲ್ಲೆಯ ಅಭಿವೃದ್ಧಿ ಆಗೋದು ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬೇಕಾಗ್ತಾ ಇಲ್ಲ. ಅವರಂತೂ ಮಾಡ್ತಾ ಇಲ್ಲ. ಆದ್ರೆ ಹಿಂದೆ ಆಗಿದಂತ ಅಭಿವೃದ್ಧಿ ಕೆಲಸ ಇವತ್ತು ಬಂದಂತ ಎಂಪಿಗಳು ಹೇಳ್ಬೇಕು, ಅವ್ರು ಬಂದ ನಂತರ ಏನೇನು ಅಭಿವೃದ್ಧಿ ಮಾಡಿದಾರ ಅಂದ್ರೆ ಅವ್ರ ಲ್ಯಾಂಡ್ ಅನ್ನು ಬಿಟ್ಟಿದ್ರು ಬೇರೆ ಯಾವ ಯೋಜನೆಯನ್ನು ಜಿಲ್ಲೆ ತಂದಾರ ಅಂತ ಹೇಳ್ಬೇಕು. ಆದ್ರ ಹಿಂದೆ ಬಂದಂತ ಕೆಲಸಗಳಿಗೂ ಕೂಡ ಇವರು ಅದನ್ನ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಇವತ್ತು ಜಿರಾಮ್ಜಿಗೂ ಕೂಡ ಅವ್ರ ವಿರೋಧ ಯಾಕೆ ಮಾಡ್ತಾ ಇದ್ದಾರಂತ ಅವರು ಇದ್ದಂತ ಒಂದು ಹಿಂದಿನ ಒಂದು ಪ್ರಧಾನಮಂತ್ರಿ ಮಹಾತ್ಮ ಗಾಂಧಿ ಗ್ರಾಮೀಣ ರೋಜ್ಗಾರ್ ಯೋಜನಾ ಅದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇತ್ತು. ನಮ್ಮ ಜಿಲ್ಲೆಯಲ್ಲಿ ಅನೇಕ ಉದ್ಯೋಗಗಳು ಸಸ್ಪೆಂಡ್ ಆಗೋಗಿದ್ದಾರೆ. ಎಲ್ಲಾ ಕಡೆ ಭ್ರಷ್ಟಾಚಾರ ನಡೀತಾ ಇತ್ತು ಅಂತ ಇದೆ. ಕಾಂಗ್ರೆಸ್ನವರು 65 ವರ್ಷದಲ್ಲಿ ಯಾವುದೇ ಯೋಜನೆ ತಂದ್ರು ಕೂಡ ಅವರು ಪ್ರಧಾನಮಂತ್ರಿ ಹಿಂದೆ ಒಪ್ಕೊಂಡಿದ್ರು. 15 ರೂಪಾಯಿ ಮೇಲ್ಗಡೆಯಿಂದ 100 ರೂಪಾಯಿ ಕೊಟ್ಟಿದ್ರೆ ಫಲಾನುಭವಿಗಳಿಗೆ 15 ರೂಪಾಯಿ ಕೊಟ್ಟಿರುತ್ತೆ ಅಂತ ರಾಜೀವ್ ಗಾಂಧಿ ಅವರು ಹೇಳಿದ್ರು. ಆ ಯೋಜನೆಗಳಲ್ಲಿ ಭ್ರಷ್ಟಾಚಾರ ಇದ್ರೆ ಅವ್ರಿಗೆ ಸಂತೋಷ. ಇವತ್ತ ಹಿಂದೆ ಇರುವಂತ ಮನ್ರೇಗಾ ಯೋಜನೆಯಲ್ಲಿ ಭ್ರಷ್ಟಾಚಾರ ಇರೋದ್ರಿಂದ ಅದನ್ನು ಶ್ರೀರಾಮ್ಜಿ ಅಂತ ಅದಕ್ಕೆ ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ರೆ ಅದು ಅವರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಕಾಂಗ್ರೆಸ್ನವರಿಗೆ. ಅದಕ್ಕಾಗಿ ಇವತ್ತು ಅವ್ರ ವಿರುದ್ಧ ಹೋರಾಟ ಮಾಡ್ತಾ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಭಗವಂತ ಖೂಬಾ ಅವರು ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.